ಯಾರಾದ್ರೂ ನಿಮ್ ಜಾತಿ ಕೇಳಿದ್ರೆ ಕಲಾವಿದರ ಜಾತಿ ಹೇಳ್ತೀನಿ. ಇಲ್ಲ ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ? ನಾನು ಒಕ್ಲಿಗ, ಗೌಡ ಗಿೌಡನಲ್ಲ, ಒಕ್ಲಿಗ. ನನ್ನ ಗಂಡನ ಜೊತೆ ಕೇಳ್ತೀರಾ, ಅವ್ರದ್ದು 2 ಜಾತಿ ಇದೆ. ನಾನು ಹೇಳ್ತೀನಿ, ನಮ್ದೊಂಥರ, ನಾವು ನಿಜವಾಗ್ಲೂ ಸೆಕ್ಯುಲರ್ ನಮ್ದು, ಆಯ್ತಾ? ಜಾತ್ಯಾತೀತರು ನಾವು ಇಲ್ಲಿ ಹೆಂಗೆ ಅಂದ್ರೆ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಕ್ಲಿಗರು, ನಮ್ದು ಇಡೀ ಫ್ಯಾಮಿಲಿ ರೈತರು, ಅಲ್ಲಿ ಅವರು ಬೇವ್ರು ಸುರಿಸಿ ಆರಿಸಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆಂಗೋ ಮದ್ವೆ ಮಾಡಿ, ಹತ್ರದವ್ರಿಗೆ ಇಷ್ಟೇ ಕಿಲೋಮೀಟರ್ ಒಳಗಡೆ ಮದ್ವೆ ಮಾಡ್ಬೇಕು ಅನ್ನೋ ನಮ್ಮ ಅಜ್ಜನ ಆಲೋಚನೆ. ಅವರು ಎಲ್ಲ ಒಂದು ಹಬ್ಬಕ್ಕೆ ಕುರಿ ಬಲಿ ಕೊಡು, ಮೇಕೆ ಬಲಿ ಕೊಡು, ಅವಾಗ ದಾಸಪ್ಪ ಬಂದು ಇದು ಮಾಡೋದು, ವೀರಗಾಸೆ ಮಾಡೋದು, ಇವೆಲ್ಲ ನನ್ನನ್ನು ಇವತ್ತು ನಟಿ ಮಾಡಿದೆ. ನನ್ನ ಜಾತಿ ನನ್ನನ್ನು ನಟಿ ಮಾಡಿರುತ್ತೆ, ಹೇಳಕ್ಕಾಗಲ್ಲ. ಅವು ಪ್ರವೋಕ್ ಮಾಡಿರುತ್ತೆ, ರಿಚುವಲ್ಸ್ಗಳು. ಹಂಗಂತ ಇನ್ನೊಂದು ಜಾತಿನ ನಂತರನೇ ಅವ್ರೂ ಅವರ ಜಾತಿ ಮತ್ತೆ ಪಂಗಡ ಅಥವಾ ರಿಚುವಲ್ಸ್ ಅವ್ರೂ ರೂಪಿಸಿರುತ್ತೆ. ಅಕಸ್ಮಾತ್ ಇದು ನಾನು ಇನ್ನೊಬ್ರು ನನ್ಗಿಂತ ಮೇಲ್ಜಾತಿಯವರಿಂದ ಅವಮಾನ ಆಗ್ಬಿಟ್ಟಿದೆ ಅಂತ ನಾನು ಕುಗ್ಗಿಲ್ಲ. ಇಲ್ಲಿ ನನ್ನ ಬಲಿ ಸಿಸ್ಟಮ್ ನನ್ಗೆ ಅವಾಗಿಂದ ನೋಡಿದ್ದೀನಿ. ತೀರ್ಥ ಹೆಚ್ಚೋದು, ಹಿಂಗೆ ಮುಖದ ಮೇಲೆ ಹಿಂಗೆ ಬಡಿಯೋದು, ಅಮ್ಮ ಬಂದ್ಬಿಡ್ತಾ ಅಂತ ಬೇವಿನ ಸೊಪ್ಪು ಹಿಂಗೆ ಹಾಕೋದು, ಏನೋ ಗೊತ್ತಿರೋ ಇದಕ್ಕಿದಂಗೆ ಅವಾಗ ಏನೋ ಬೇರೆ ಥರ ಆಗ್ಬಿಟ್ಟಿರ್ತೀವಿ. ಇವೆಲ್ಲ ನನ್ಗೆ ಭಾಳ ಇಷ್ಟ. ಈ ವರ್ಷ ನಿಮಗೆ 3 ಪ್ರಶಸ್ತಿ ಬಂತಲ್ಲ, ಸ್ಟೇಟ್ ಅವಾರ್ಡ್ ಇಂದ ಹಿಡಿದು ಫಿಲ್ಮ್ ಫೇರ್ ತನಕ. ಅಕ್ಷತಾ ಅವರೇ, ಯು ಡಿಸರ್ವ್ ಇಟ್. ನೀವು ಆ ಅರ್ಹತೆಗೆ ಭಾಜನರು. ಬಿಕಾಸ್ ದ ವೇ ಯು ಗ್ರೋನ್ ಅಪ್, ನೀವು ಬೆಳೆದ ಬಗ್ಗೆ, ನಿಮ್ಮ ಆಲೋಚನೆ, ನಿಮ್ಮ ನಡವಳಿಕೆ, ವ್ಯಕ್ತಿತ್ವವನ್ನು ಗ್ರೂ ಮಾಡ್ಕೊಂಡಿರೋದು, ದ ವೇ ಯು ಲುಕ್ ಅಟ್ ಗುರು ಭವಿಷ್ಯ, ಇದು ನಾನು ಹೆಂಗಿರ್ಬೇಕು, ಆ ಕ್ಲಾರಿಟಿ. ಇಲ್ಲ, ನನಗೆ ಫಿಲ್ಮ್ ಫೇರ್ ಬಂದಾಗಲೇ ಗೊತ್ತಾಗಿದ್ದು, ತುಂಬ ಜನ, ನನಗೂ ಗೊತ್ತಿಲ್ಲ, ತುಂಬ ಜನ ಅವ್ರಿಗೆ ಪ್ರಶಸ್ತಿ ಬಂದಷ್ಟು ಖುಷಿ ಪಡ್ತಾ ಇದ್ದಾರೆ. ಎಷ್ಟೋ ಜನ ಟ್ಯಾಗ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ನನಗೆ ವಿ ಹರಿಕೃಷ್ಣ ಸರ್ ಮೆಸೇಜ್ ಮಾಡಿದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಇಂಡಸ್ಟ್ರಿನಲ್ಲಿ ಯಾರಾದರೂ ಹಿಂಗೆ ಮಾಡಿದಾಗ ಇನ್ನೂ ಖುಷಿ ಆಗಿಬಿಡುತ್ತೆ. ಸ್ಟೇಟ್ ಅವಾರ್ಡ್ ಬಂದಾಗ ತಾರಮ್ಮ ಕಾಲ್ ಮಾಡಿದರು. ಅದು ಬಿಟ್ಟು ಬೇರೆ ಯಾರು ನಮ್ಮ ಜಿಲ್ಲೆಯವರೇ ಯಾರೂ ಏನೂ ಮಾತಾಡೋಲ್ಲ. ಹಂಗಿದ್ದಾಗ ಎಷ್ಟೋ ಜನ ನಟಿಯರು ಕೂಡ ನಾನು ಆಮೇಲೆ ಡೆಡಿಕೇಟ್ ಮಾಡಿದ್ದು ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಯಾರು 10 ವರ್ಷ 5-6 ವರ್ಷದಿಂದ ಇಂಡಸ್ಟ್ರಿನಲ್ಲಿ ಒಂದು ಬ್ರೇಕಾಗಿ ಕಾಯ್ತಾ ಇದ್ದಾರೋ ಎಲ್ಲ ನಟಿಯರಿಗೂ ನಾನು ಇದನ್ನು ಅರ್ಪಿಸ್ತೀನಿ ಅಂತ ಹೇಳಿದ್ದು. ಒಂದಷ್ಟು ಜನ ನಟಿಯರು ನನಗೆ ಟ್ಯಾಗ್ ಮಾಡಿ, ಎಂಥ ಮಾತು ಹೇಳಿದೆ ಅಕ್ಷತಾ, ನಂಗೆ ಖುಷಿ ಆಗುತ್ತೆ ಇವಾಗ ಅದಕ್ಕೆ ಅದೇ ಹೇಳ್ತೀನಲ್ಲ, ಇವರೆಲ್ಲ ಇವ್ರ ಸಂಭ್ರಮ ನೋಡ್ಬಿಟ್ಟು ನಂಗೆ ಫಿಲ್ಮ್ ಫೇರ್ ಬೆಲೆ ಗೊತ್ತಾಗ್ತಿದೆ. ಸಿನಿಮಾಗಳು ರಿಲೀಸ್ ಆಗ್ತಿದೆ, ಜನ ಥಿಯೇಟರ್ಗೆ ಬರಲ್ಲ ಅನ್ನೋ ತುಂಬಾ ಅಳಲು. ಈಗ ಏನನ್ಸುತ್ತೆ ಅಕ್ಷತಾ ಅವರೇ? ಇಲ್ಲ ಸರ್, ಬರ್ತಾ ಇಲ್ಲ ಜನ. ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೂ ಕಾರಣ ಏನು ಅಂದರೆ, ಈಗ ಎಲ್ಲ ಮೊಬೈಲ್ ಎಂಟರ್ಟೈನ್ಮೆಂಟ್ ಅನ್ನೋದು ಮೊಬೈಲ್ ಬಂದ್ಬಿಟ್ಟಿದೆ. ಎಲ್ಲ ಮೊಬೈಲೇ ನೋಡ್ತಾರೆ. ಈಗ OTT ಬಂದು ತುಂಬಾ ಜನ ಸಿನಿಮಾಗಳು ಬರ್ತಿದೆ ಅಂತ ಹೇಳ್ತಾರೆ. ಸೋಲ್ತಿರೋದಿಲ್ಲಿ ಯಾಕೆ ಪ್ರೇಕ್ಷಕರನ್ನ ಎಳೆಯೋಕ್ಕಾಗ್ತಿಲ್ಲ? OTT ಬಂದಿರೋದು ಥಿಯೇಟ್ರಿಗೆ ಯಾಕೆ ಎಳೆಯೋಕ್ಕಾಗ್ತಿಲ್ಲ ಅಂದರೆ, OTTಲಿ ಏನಾಗುತ್ತೆ ಅಂದರೆ, ನಾವು ಇಲ್ಲಿ OTTಲಿ ಸಿನಿಮಾ ತೋರಿಸ್ಬೋದು, ಆದರೆ ನಾನು ಹೇಳೋ ರೀತಿನಲ್ಲಿ ಸಿನಿಮಾ ತೋರ್ಸೋಕ್ಕಾಗ್ತಿಲ್ಲ. ನನ್ನ ಪ್ರಶ್ನೆ, ಕಂಟೆಂಟ್ ವೈಸ್ ನಾವು ಕರೆಕ್ಟ್ ಆಗಿದೀವೋ ತಿದ್ಕೋಬೇಕಾ? ಕರೆಕ್ಟ್ ಆಗಿದೆ. ನನ್ನ ಕಂಟೆಂಟ್ ಇವಾಗ ಇಂಪ್ರೂವ್ ಆಗ್ತಿದೆ. ಈ ಸಲ ಫಿಲ್ಮ್ ಫೇರ್ ಬಂದಿದ್ದೆ 1-2 ಕಮರ್ಷಿಯಲ್ ಸಿನಿಮಾಗಳು ಬಿಟ್ಟು, ಇನ್ನೆಲ್ಲವೂ ಕಂಟೆಂಟ್ ಮೂವಿಗಳಿಗೇನೆ ಬಂದಿರೋದು. ಶಾಕಾಹಾರಿ, ಬ್ಲಿಂಕ್, ಕೋಳಿ ಹೆಸರು, ಇಬ್ಬನಿ ತಬ್ಬಿದ, ಈ ಥರದ್ದೆಲ್ಲ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್. ಅಷ್ಟು ನೋಡಿದ್ದೀನಿ ನಾನು, ಹಾಗಾಗಿ ಹೇಳ್ತಾ ಇದ್ದೀನಿ. ಐ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಅಂದರೆ ನಮಗಿದು ಹೋಪ್ಸು. ಫಿಲ್ಮ್ ಫೇರ್ ಅನ್ನೋ ಒಂದು ಪ್ರಶಸ್ತಿ, ಗ್ಲಾಮರ್ ಇರೋ ಪ್ರಶಸ್ತಿ, ಇಂಥ ಸಿನಿಮಾಗಳನ್ನ ಗುರುತಿಸಿ ನಾಮಿನೇಟ್ ಮಾಡೋದ್ರ ಜೊತೆ ಪ್ರಶಸ್ತಿನೂ ಕೊಡ್ತಿದೆ. ಈ ವರ್ಷ ಕೊಟ್ಟಿದೆ ಅಂದರೆ ಎಷ್ಟೋ ಜನ ಅಯ್ಯೋ ಸಾಕು ನಮ್ಮನ್ನ ಯಾರು ಗುರುತಿಸ್ತಿಲ್ಲ ಅಂದ್ಕೊಂಡು ಈ ಥರ ಯೋಚನೆ ಮಾಡಿ ಸಿನಿಮಾ ಮಾಡೋರಿಗೆ ಇದೊಂದು ಸ್ಫೂರ್ತಿ. ಎಲ್ಲ ಇವಾಗ ಮಾಡೋಣ ಅಂತ ಬರ್ತಾರೆ. ಪುಸ್ತಕ ಬರೀತೀರಿ, ನಾಟಕ ಬರೀತೀರಿ, ಕಥಾ ಸಂಕಲನ ಮಾಡ್ತೀರಿ, ಆಮೇಲೆ ಮನೆ ಕೆಲಸ ಮಾಡ್ತೀರಿ, ಮಕ್ಕಳನ್ನ ನೋಡ್ಕೋಬೇಕು, ಇನ್ನು ನಿಮ್ಗೆ ಆದಂತ ಟೈಮ್ ಕೊಡ್ಬೇಕು. ಎಂತ 24 ಗಂಟೆ ಸಾಕು? ಬ್ಲಸ್ಟ್ ನಮ್ಮ ಅಮ್ಮ ಇದಾರೆಲ್ಲ ನಂಗೆ ನಿಭಾಯಿಸ್ತಾರೆ. ಅಮ್ಮ ನೋಡ್ಕೊಳ್ತಾರೆ. ಏನ್ ಹೆಸರು? ಅಂಬುಜಾಕ್ಷಿ. ನನ್ನ ಅಮ್ಮ, ನನ್ನ ತಂಗಿ ಎಲ್ಲ, ನನ್ನ ಇಡೀ ಫ್ಯಾಮಿಲಿ ನಂಗೆ ಬ್ಲಸ್ಟ್. ಅದು ನನ್ನ ಮಗಳು, ನನ್ನ ತಾಯಿ ಗಿಯಾ. ಅವಳು ನನಗೆ ತೊಂದರೆನೇ ಕೊಡಲ್ಲ. ನನ್ನ ಕೋಳಿ ಹೆಸರು ಫಿಲಿಮ್ ಟೈಮಲ್ಲಿ 7 ತಿಂಗಳು ಫೀಡಿಂಗ್ ಮಗುವುದು. ಸಿಂಗ್ ಸೌಂಡು, ಮೇಡಮಿಗೆ ಟೆನ್ಷನ್ ಆಗಿತ್ತು, ಎಲ್ಲಿ ಮಗು ಹತ್ತು ಬಿಡುತ್ತೋ, ಮಗುನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇತ್ತು. ಹಿಂಗೆ ಅವಳು ಸ್ವಲ್ಪ ಹಾಲಿಂದ ಒಂಚೂರು ತಿಳಿ ಸಾರು ಅನ್ನ ತಿನ್ಸೋಕ್ಕೆಲ್ಲ ಶುರು ಮಾಡಿದ ಟೈಮ್ ಅದು. ಅಲ್ಲೇ ಆ ಊರ ಹಳ್ಳಿನಲ್ಲೇ ಅನ್ನ ತಿನ್ಕೊಂಡು, ಅಲ್ಲೇ ಮೇಕೆ ಹಾಲು ಕುಟ್ಕೊಂಡು ಹಂಗೆ ಬೆಳೆದಿದ್ದು ಹುಡುಗಿ.
ಅದು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಏನಿದೆ ಬಕೆಟ್ ಲಿಸ್ಟ್ ಅಲ್ಲಿ? ಬಕೆಟ್ ಲಿಸ್ಟಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು, ನಿರ್ದೇಶಕಿ ಆಗ್ಬೇಕು. ಬಹುಶಃ ಸಿನಿಮಾ ಇಂಡಸ್ಟ್ರಿಗೆ ಒಂದು ಆಸೆ ಇಟ್ಕೊಂಡು ನಾನು ಇನ್ ಕೇಸ್ ಬಂದಿದ್ದೀನಿ ಅಂದರೆ ಡೈರೆಕ್ಷನ್ ಮಾಡಬೇಕು ಅಂತಾನೆ ಬಂದಿದ್ದು. ಅವ್ರ ತಲೆಯಲ್ಲಿ ಇದಾರೆ ಇಂಥವ್ರು ಕ್ರ್ಯಾಕ್ ಮಾಡಿಸ್ಬೇಕು ಅಂತ. ಕ್ವೈಟ್ ನ್ಯಾಚುರಲ್. ನನಗೆ ಯಾರ ಹತ್ರನಾದ್ರೂ ಅಪ್ರೋಚ್ ಮಾಡಕ್ ಹೋದ್ರೆ ನೀನೇ ಮಾಡ್ಬಿಡು ಅಂದ್ಬಿಡ್ತಾರೆ. ಇಲ್ಲ, ನಾನೇ ಮಾಡೋದಿದ್ರೆ ನಾನು ಡೈರೆಕ್ಷನ್ ಮಾಡಲ್ಲ, ಯಾರ ಕೈಲಾದ್ರೂ ಮಾಡ್ಸಿ. ನೀವೇ ಹೀರೋಯಿನ್ ಆಗಿ ನೀವೇ ಡೈರೆಕ್ಷನ್ ಮಾಡಲ್ಲ, ಇನ್ನೊಬ್ರು ಹೀರೋಯಿನ್ ಇನ್ನೊಬ್ಬ ಹೀರೋ ಇರ್ತಾರೆ. ನಂಗೆ ಯಾರಾದ್ರೂ ಡೈರೆಕ್ಟ್ ಮಾಡಬೇಕು ಅಂದ್ರೆ ಕೆಲವೊಂದು ಇಂಟೆನ್ಸಿವ್ ಸೀನ್ಗಳನ್ನ ಯಾರಾದ್ರೂ ಡೈರೆಕ್ಟ್ ಮಾಡಬೇಕಾಗುತ್ತೆ. ತುಂಬಾ ಹೀರೋ ಯಾರು ನನ್ನ ಸಿನಿಮಾದಲ್ಲಿ ಹೀರೋನು ಇರಲ್ಲ, ಹೀರೋಯಿನೂ ಇರಲ್ಲ, ಕಥೆನೇ ಹೀರೋ ಆಗ್ಬಿಟ್ಟಿರುತ್ತೆ, ಪಾತ್ರನೇ ಹೀರೋ ಆಗಿರುತ್ತೆ. ಹಂಗೆ ಶುರುನಲ್ಲಿ ಮಾಡೋದಂತೂ ಹಂಗ್ ಮಾಡ್ತೀನಿ. ಈಗ ಒಂದಷ್ಟು ಕೋಟಿ ತಂದು ಕೊಟ್ಬಿಟ್ಟು ಇಷ್ಟು ಕೋಟಿಲಿ ಸಿನಿಮಾ ಮಾಡಮ್ಮಂದ್ರು ನಂಗೆ ಮಾಡಕ್ ಬರಲ್ಲ. ಪ್ರೊಡ್ಯೂಸರ್ ಯಾರು ಅಂತ ಕೇಳೋಣ ಅಂತಿದ್ದೆ. ನೆಕ್ಸ್ಟ್ ಪ್ರೊಡ್ಯೂಸರ್ ಪಿಚ್ ಮಾಡೋದೇ ಒಂದು ದೊಡ್ಡ ಸರ್ಕಸ್. ಇಲ್ಲ ಅಂದ್ರೆ 2 ವರ್ಷದ ಹಿಂದೆನೆ ಸಿನಿಮಾ ಮಾಡ್ತಿದ್ದೆ. ಓಡಾಡ್ತೀರಾ ಗಾಂಧಿನಗರ ಎಲ್ಲ? ಇಲ್ಲ, ಹೋಗೇ ಇಲ್ವಾ ಲೈಫಲ್ಲಿ? ನಾನು ಬೆಂಗಳೂರು ಲೆಫ್ಟ್ ತಿರುಗ್ತೀನಿ, ನಮ್ಮ ಆರ್ಚ್ ಇಂದ ರೈಟ್ ಕಡೆ ಹೋಗಲ್ಲ. ಹಿಂಗೆ ಪಾಂಡವಪುರ ಕಡೆ ಹಿಂಗೆ ಹೋಗಿರೋದು ಕಮ್ಮಿ. ಅಲ್ಲ, ಇಂಡಸ್ಟ್ರಿ ಅಂದ್ರೆ ಗಾಂಧಿನಗರ, ಅದಕ್ಕೆ ಕೇಳಿದ್ ನಾನು. ಇಲ್ಲ, ಕರ್ನಾಟಕ ಫಿಲ್ಮ್ ಚೇಂಬರ್, ಗಾಂಧಿನಗರ, ಅಲ್ಲಿರುವಂತಹ ನಿರ್ದೇಶಕರು, ಡಿಸ್ಟ್ರಿಬ್ಯೂಟರ್ಸ್ಗಳು, ಅವ್ರ ಜೊತೆ ಒಡನಾಟ, ಹಲೋ ಹೇಳೋದು, ಬೇರೆ ಬೇರೆ ಹೆಣ್ಮಕ್ಳು, ನಿಮ್ ವಾಟ್ಸ್ಆಪ್ ಗ್ರೂಪ್, ಹೀರೋಯಿನ್, ಆ ಥರದೆಲ್ಲ ಏನಿಲ್ಲ? ಯಾವ ಥರನೂ ಇಲ್ಲ. ಮತ್ತೆ ಆಗೋ ಪಾರ್ಟಿಗಳಿಗೂ ಹೋಗಲ್ಲ. ನಿಮ್ಮನ್ನೆಲ್ಲೂ ನೋಡಿಲ್ಲ ನಾವು. ಸಾಧ್ಯನೇ ಇಲ್ಲ ಅದನ್ನು ನೋಡಕ್ಕೆ, ಹೋಗೋದೇ ಇಲ್ಲ. ಸೆಲೆಬ್ರಿಟಿ ಶೋಸ್ಗಳು ಹೋಗಲ್ಲ. ಅಂದ್ರೆ ಅದೇ ಒಂದು ಸಮಯ, ನಂಗಷ್ಟು ಸಮಯನೂ ಇಲ್ಲ. ಮತ್ತು 2026 ಇದೀವಿ, ಡೌನ್ ದ ಲೈನ್, 4 ವರ್ಷ 2030ಕ್ಕೆ ಪ್ರೊಜೆಕ್ಷನ್ ಅಲ್ಲಿ ಏನ್ ಮಾಡಿರ್ತಾರೆ, ಹೇಗಿರ್ತಾರೆ ಅಕ್ಷತಾ ಪಾಂಡವಪುರ? ನಾನು ಏನ್ ಹೇಳ್ಕೊಂಡ್ರು ಆಗದೆ ಒಂದೊಂದಾಗ್ಬಿಡುತ್ತೆ. ಬಟ್ ಡೈರೆಕ್ಷನ್ ಮಾಡೋ ಆಸೆ ಅಂತ ಇದೆ. ಇನ್ನೊಂದಷ್ಟು ಬರ್ದಿರೋದು, ಇನ್ನೊಂದು 2-3 ಲೇಡಿ ತಂದಿಡ್ತೀರಾ? ಬ್ಲ್ಯಾಕ್ ಲೇಡಿನ? ಗೊತ್ತಿಲ್ಲ ಸರ್, ಅದ್ ನನಗೆ ಹೇಳಕ್ ಬರಲ್ಲ. ಅದು ಹಂಗೆ ಆಗ್ಬಿಡಿದೆ. ಆಕ್ಟ್ ಮಾಡೋ ಅವಾರ್ಡ್ ಬರೋ ಸಿನಿಮಾಗ್ ನೀವಿರ್ತಿರೋ, ನೀವಿದಿರಿ ಅಂತ ಅವಾರ್ಡ್ ಬರುತ್ತೋ ಅಂತ. ನನ್ಗೆ ಅವಾರ್ಡ್ ಇನ್ನೂ ಹೆಚ್ಚು ಬರ್ಬೇಕು ಅಂದ್ರೆ ನಂಗೆ ಸಿನಿಮಾಗಳು ಮಾಡ್ಬೇಕಲ್ವಾ, ಸಿನಿಮಾಗಳ ಅವಕಾಶ ಬೇಕಲ್ವಾ. ಸಿನಿಮಾ ಮಾಡಿದ್ರೆ ತಾನೇ ಅವಾರ್ಡ್ ಬರೋದು. ಇನ್ನು ವೇಟಿಂಗಲ್ಲಿ ಇರೋದು 2 ಸಿನಿಮಾ ಅಷ್ಟೇ ನಾನು ಮಾಡಿರೋದ್ರಲ್ಲಿ. ಇನ್ನು ಅವಾರ್ಡ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಪಾತ್ರ ಇದೆಂಥ ಪಾತ್ರ ಆದರೂ ಇದು ನಾನು ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಅಷ್ಟೇ. ಯಾರು ಹೇಳಲ್ವಾ ಕಾಲಿಗೆ ಚಕ್ರ ಕಟ್ಕೊಂಡ್ಬಿಟ್ಟಿದ್ಯಾ? ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಅದು ಕಾಮನ್. ಅಕ್ಷತನ ಕಾಲಲ್ಲಿ ಚಕ್ರ ಇದೆ, ಓಡಾಡ್ತಿರ್ತಾರೆ. ಗೆಳತಿಯರ ಬಳಗ ಹೇಗಿದೆ ಅಥವಾ ಫ್ರೆಂಡ್ಶಿಪ್? ಚೆನ್ನಾಗಿದೆ ಸರ್. ನಂಗೆ ಇದಾರ ಅಥವಾ ಎಲ್ಲೋ ಟಚ್ ಅಂಡ್ ಗೋಲ್ ಇರ್ತಾರ? ಇಲ್ಲ, ಇದಾರೆ. ನನ್ನ ಒಬ್ಳು ಈಗೇನೋ ಮನೆ ತಗೊಳ್ಬೇಕಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿರ್ತಾರೆ. ಈ ಅನುಕೂಲವಾಗಿರೋರು ತುಂಬಾ ಕಮ್ಮಿ. ಬಟ್ ಸಪೋರ್ಟ್ ಅಂತೂ ನಂಗೆ ಮನಸ್ಥಿತಿ ಬೇರೆ, ಮನಸ್ಥಿತಿಲಿರೋರು ಇದ್ದಾರೆ. ಬೆಂಗಳೂರಿನ ಅಡ್ಡಗಳಿದೆಯಾ ನಿಮ್ದು? ಇದು ನಮ್ಮ ಅಡ್ಡ ಇದು ಅಂತ ಹೇಳಕ್ಕೆ? ನನ್ನ ಸ್ಟುಡಿಯೋನೇ ಬೆಂಗಳೂರಲ್ಲಿ ಬೇರೆಯವ್ರ ಗಡ್ಡ, RR ನಗರ. ಓ ಹಂಗ? ಅಲ್ಲಿ ನಂದು ಇಂಡಿವಿಜುವಲ್ ಆಕ್ಟಿಂಗ್ ಕ್ಲಾಸಸ್ ಮಾಡ್ತೀನಿ ಜಾಸ್ತಿ. ಅಲ್ಲಿ ಸೆಲೆಬ್ರಿಟಿ ಅವ್ರ ಕಡೆಯವರು ಅವರು ಬರ್ತಾರೆ. ನಾನು ಯಾರ ಹೆಸರು ಎಲ್ಲೂ ಹೇಳಲ್ಲ, ಇವ್ರು ನನ್ನಿಂದ ಕಲ್ತ್ರು ಅಂತ. ನನಗೆ ಹಂಗೆ ಹೇಳ್ಕೊಂಡು ನನ್ನ ಹತ್ರ ಇವ್ರು ಕಲ್ತಿದ್ದಾರೆ ಬನ್ನಿ ಅಂತ ಅಡ್ಮಿಷನ್ ತಗೊಳಕ್ ಇಷ್ಟ ಇಲ್ಲ. ನನ್ಗೆ ಒಬ್ಬನಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಪರ್ಸ್ನಲ್ ಆಗಿ ಅಂದರೆ ಅದು ನಾನು ಕೂಡ ಅಷ್ಟೇ ಕೆಲಸ ಮಾಡ್ಕೊತಾ ಇರಬೇಕು. ಅಷ್ಟು ಕೆಲಸ ಇರುತ್ತೆ. ನಾನು 1-2 ಡೆಮೋ ಕ್ಲಾಸ್ ಮಾಡಿ ಅವ್ರನ್ನ ನೋಡಿ ಇವ್ರನ್ನ ತಗೊಳ್ಬಹುದಾ, ಇವ್ರು ಮಾಡ್ತಾರಾ, ಅವ್ರು ನನ್ಗೆ ಏನೂ ಕೊಡ್ಬೇಕಾಗಿಲ್ಲ, ಡೆಡಿಕೇಶನ್ 100%. ನಿಮ್ಗೆ ಅನ್ಸಲ್ಲ ಬೇರೆಯವ್ರು ಯಾರೋ ಸಣ್ಣಕ್ಕಿದ್ರೆ ನಾನು ಹಂಗೆ ಆಗ್ಬೇಕು, ಅವ್ರು ಕೂದಿದ್ರೆ ನಮ್ಗೆ ಹಂಗಿರ್ಬೇಕು, ಅವ್ರ ಸ್ಕಿನ್ ಹಂಗಿದ್ರೆ ನಮ್ದು ಹಂಗೆ ಇರ್ಬೇಕು, ಆ ಥರದ್ದೆಲ್ಲ ಹೆಣ್ಮಗಳಾಗಿ ನಿಮ್ಗೆ ಏನು ಅನ್ಸಲ್ವಾ? ಅನ್ಸೋದಿಲ್ಲ. ನನ್ ಎಲ್ಲ 5 ಬೆರಳು ಸಮ ಇರಲ್ಲ. ನಮ್ದು ಭಾರತ, ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತಹ ಭಾರತ, ಇದು ನಾನು ತುಂಬಾ ಒಪ್ತೀನಿ. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಇದ್ದಾರೆ, ಎಲ್ಲ ಬಣ್ಣದವರು ಇದ್ದಾರೆ, ಎಲ್ಲಾರು ಇದ್ದಾರೆ. ಸ್ಪೆಷಲಿ ನಾವು ದ್ರಾವಿಡಿಯನ್ಸ್, ಸೌತ್ ಇಂಡಿಯನ್, ನಾವು ನನ್ನ ಬಣ್ಣನ ಪ್ರೀತಿ ಮಾಡ್ತೀನಿ. ನಿನ್ನ ಬಣ್ಣನ ನೀನು ಹಿಡ್ಕೊ, ಇಲ್ಲೆಲ್ಲ ಶೈನ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕುತ್ಕೊಳ್ಳೋದು ಇಷ್ಟನೇ ಆಗಲ್ಲ. ಯಾರು ಹೆಂಗಿದ್ದಾರೆ ಅದನ್ನ ನಾನು ಒಪ್ಕೊಳ್ತೀನಿ. ಯಾರಾದ್ರೂ ಸ್ಟೈಲಾಗಿ ಬಂದ್ಬಿಟ್ಟು ಮಾತಾಡೋಕೆ ಬಂದ್ಬಿಟ್ರೆ ಒಂಥರ ಒಂದು ಅಪಿಯರೆನ್ಸಿಗೆ ಓಕೆ ಅಂತ, ಹಲ್ಲುಜ್ದೇನೂ ಬರಬೇಡಿ ಅಂತಲ್ಲ, ಅವೆಲ್ಲ ಇರುತ್ತೆ. ಬಟ್ ನಾನು ನನ್ನ ದೇಶನ ತುಂಬ ಪ್ರೀತಿ ಮಾಡ್ತೀನಿ, ಯಾಕೆಂದರೆ ನಮ್ಮದು ವಿವಿಧತೆಯಲ್ಲಿ ಏಕತೆ ಇರುವ ಒಂದು ದೇಶ. ಸೊ ಬಹುಶಃ ಈ ಹರಿಕತೆ ಅವರ ಇಡೀ ಲೈಫ್ನ ಕಥೆಯ ಸಾರಾಂಶವನ್ನು ಹೇಳಿದೆ ಅಂತ ಭಾವಿಸ್ತೀನಿ. ಹೌದು, ನಾವು ಯಾವಾಗಲೂ ಒಂದು ಬಾಲ್ಯ ಅಂತ ಹರಿ ಕಥೆನ ಕೇಳ್ತಾ ಇದ್ವಿ. ಅಲ್ಲಿ ಹರಿ ಪರಮಾತ್ಮ ಕತೆ, ಅವ್ನ ಕತೆನ ಕೇಳ್ತಾ, ಅವ್ರು ನರೇಟ್ ಮಾಡೋ ರೀತಿ ಅದೆಲ್ಲ ಇಷ್ಟ ಆಗ್ತಿತ್ತು. ಇಲ್ಲಿ ಹರಿ ನಮ್ಮ ಕತೆ ಕೇಳ್ತಾ ಇದ್ದಾರೆ. ಹೋಪ್ ಯು ಎಂಜಾಯ್ಡ್. ಯಾ, ತುಂಬಾ ಒಂದು ಸ್ವಲ್ಪ ನಾಸ್ಟಾಲಜಿಕ್ ಫೀಲು. ಹೌದು, ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ರೂಢಿ ನನಗೆ. ನೋಡಿ, ನೀವು ನಕ್ರಿ, ನೀವು ಹತ್ರಿ, ನೀವು ಭಾವುಕರಾದ್ರಿ. ಅಂಡ್ ಥ್ಯಾಂಕ್ ಯು, ಬಿಕಾಸ್ ಅದು ಯಾವ ಲೇಯರ್ಸು ಇಲ್ಲ, ನೀವು ಆರಾಮಾಗಿ ಮಾತಾಡಿದ್ರಿ ಆ್ಯಕ್ಚುಲಿ. ಅದೇ ಗೋ ವಿತ್ ಫ್ಲೋ. ನಾನು ಇಲ್ಲಿ ಕೂತಾಗ ನಾನು ಅಷ್ಟೇ
ನೀವೊಂದು ಪಾತ್ರದಲ್ಲಿ ಬಂದು ಮಾತಾಡು ಅಂದಿದ್ರೆ ಇಷ್ಟೆಲ್ಲ ಲೇಯರ್ ಬೇಡಲ್ಲ, ಇದು ಕರೆಕ್ಟ್ ಆಗಿದೆ ಇದು ಅಂಡ್ ಥ್ಯಾಂಕ್ ಯು ಅಕ್ಷತಾ ಅವರೇ, ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಈ ಥರದ ಹೆಣ್ಣು ಮಗಳಿಗೆ ಒಂದಷ್ಟು ಶಕ್ತಿ ತುಂಬುವ ಒಳ್ಳೊಳ್ಳೆ ಮಾತುಗಳು ಬರಲಿ. ಸಿಕ್ಕಿದಾಗ ಅಕ್ಷತಾ ಸೂಪರ್ ಮಾ, ಅಕ್ಷತಾ ಕಂಗ್ರ್ಯಾಚುಲೇಷನ್ ಅಂತ ಎದುರುಗಡೆ ಸಿಕ್ಕಿದಾಗ ಹೇಳ್ಬಿಟ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರಶಂಸೆ ಇನ್ನೊಂದು ಬೇಕಾಗಿಲ್ಲ ಒಬ್ಬ ಕಲಾವಿದಕ್ಕೆ. ಖಂಡಿತ ಹೌದು. ನನಗೆ ಸಿಕ್ತಾಗ ಜನ ಮಾತಾಡಿಸ್ತಾರೆ. ಅದರಲ್ಲಿ ನೀವು ಬಿಗ್ ಬಾಸ್ ಅಂದ ತಕ್ಷಣ ಮುಖ ಹಿಂಗಾಗ್ಬಿಡುತ್ತೆ ನಂದು. ಮೇಡಮ್ ನಿಮ್ದು ಪೇಪರಲ್ಲಿ ನೋಡಿದೆ, ನೀವು ಪಿಂಕಿಯಲ್ಲಿ ಇಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಯಾವ ತರ ಗುರುತಿಸ್ಬೇಕು ಅಂತ ಜನ ಅನ್ಕೊಂಡಿರ್ತೀವಿ. ಒಂದೊಂದು ತಪ್ಪ ಆಗ್ಬಿಡುತ್ತೆ, ಎಲ್ಲರ ಆಯ್ಕೆಲ್ಲ ಒಂದೊಂದು ತಪ್ಪಾಗುತ್ತೆ. ಹಂಗೆ ನಂಗೆ ಯಾರಾದ್ರೂ ಬೇಡ ಫೋಟೋ ಅಂದ್ರೆ ನನಗೆ ಮುಜುಗರ, ನಾ ಹೋಗಲ್ಲ. ನಾನು ಸೆಲೆಬ್ರಿಟಿ ಅಂತ ಅನ್ಕೊಳ್ಳಲ್ಲ. ನಾವು ಸೆಲೆಬ್ರೇಟ್ ಮಾಡಿದ್ರೆ ತಾನು ನಾವು ಸೆಲೆಬ್ರಿಟಿ, ಆರಾಮಾಗಿ ಇದ್ದು ಬಿಡೋದು. ಯಾರಾದ್ರೂ ಹಿಂಗೆ ಕರೆದು ಹಿಂಗೆ ಮಾತಾಡ್ಸಿ ನನಗೆ ಮುಜುಗರ ಆಗ್ಬಿಡುತ್ತೆ.